ರಾಜ್ಯ ಸರ್ಕಾರ ಇವತ್ತು ವಿವಿಧ ಯೋಜನೆಗಳ ಅಡಿಯಲ್ಲಿ ಬಡವರಿಗೆ ಮನೆಗಳನ್ನು ಹಸ್ತಾಂತರ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಕಡೆಗಣನೆ ಮಾಡಿದ್ದು ಮತ್ತು ಕೇಂದ್ರ ಸಚಿವರ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ನಾಯಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಮತ್ತು ಇಡೀ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಒಂದು ರೀತಿಯ ಕಾಂಗ್ರೆಸ್ ಸಮಾವೇಶದಂತೆ ಮಾಡಿದೆ ಎಂಬ ಗಂಭೀರ ಆರೋಪವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಆರೋಪಿಸಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದರು. ಹುಬ್ಬಳ್ಳಿಯ ದುರ್ಗದ ಮೇಲೆ ಪ್ರತಿಭಟನೆ ಮಾಡಿದಂಥ ನಾಯಕರು ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಬಸವ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ವಸತಿ ಯೋಜನೆ, PMSY ಯೋಜನೆ ಅಡಿಯಲ್ಲಿ ಸಾಕಷ್ಟು ಯೋಜನೆಗಳ ಅಡಿಯಲ್ಲಿ ಸಹ ಕೇಂದ್ರ ಸರ್ಕಾರದ ಪಾಲಿರ್ತದೆ. ಜೊತೆಗೆ ಕೇಂದ್ರ ಸರ್ಕಾರ ಸಹ ಈ ಮನೆಗಳ ನಿರ್ಮಾಣಕ್ಕೆ ಹಣವನ್ನು ಕೊಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟಿಲ್ಲ ಮತ್ತು ಈ ಒಂದು ಮನೆಗಳ ನಿರ್ಮಾಣದಲ್ಲಿ ಯಾವುದೇ ರೀತಿಯ ನೆರವು ಆಗಿಲ್ಲ ಎಂಬ ಆರೋಪವನ್ನು ಮಾಡ್ತಾ ಇದೆ ಎಂಬ ಅಸಮಾಧಾನ ವ್ಯಕ್ತಪಡಿಸಿದಂಥ ನಾಯಕರು ಬೃಹತ್ ಪ್ರತಿಭಟನೆ ಮಾಡಿದರು. ಜೊತೆಗೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ, ವಿಧಾನ ಪರಿಷತ್ತಿನ ಸದಸ್ಯ ಪ್ರದೀಪ್ ಶೆಟ್ಟಿ ಸೇರಿದಂತೆ ಅನೇಕ ನಾಯಕರು ಹುಬ್ಬಳ್ಳಿಯ ದುರ್ಗದ ಬೆಲೆಯಲ್ಲಿ ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕೆಲ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿ ಕಪ್ಪು ಬಾವುಟ ಪ್ರದರ್ಶನಕ್ಕೂ ಸಹ ಮುಂದಾಗುವ ಎಚ್ಚರಿಕೆಯನ್ನು ಕೊಡಿದರು. ಈ ಸಂದರ್ಭದಲ್ಲಿ ಕೆಲ ಕಾಲ ಈ ರೀತಿ ಪರಿಸ್ಥಿತಿಯನ್ನು ಬಯಸಲು ಹೋದ ಪೊಲೀಸರು ಅದಕ್ಕೆ ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದನೆ ಆಗಲಿಲ್ಲ. ನಂತರ ಬೃಹತ್ ಪ್ರತಿಭಟನೆ ಆರಂಭಿಸಿದಾಗ ಪೊಲೀಸರು ಪ್ರತಿಭಟಕರನ್ನು ವಶಕ್ಕೆ ಪಡೆದು ನಂತರ ಕೈಬಿಟ್ಟರು. ಎಲ್ಲ ಒಂದು ಕಡೆ ಈ ರಾಜ್ಯ ಸರ್ಕಾರ ತನ್ನ ಮೂಗಿನ ನೇರಿಗೆ ಮಾತ್ರ ಕಾರ್ಯಕ್ರಮ ಮಾಡಿದೆ ಎಂಬ ಆರೋಪ ಭಾರತೀಯ ಜನತಾ ಪಕ್ಷದಾಗಿದೆ. ಈ ರೀತಿಯಾಗಿ ಒಂದು ರೀತಿ ಇವತ್ತು ಕಾರ್ಯಕ್ರಮ ಉದ್ದಕ್ಕೂ ಸಹ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು ಭಾಳ ಪ್ರಮುಖವಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಜಲತೆ, ಕಲ್ಮೇಶ್ ಮಂಡ್ಯಾಳ, ಸಾಲರ್ ನ್ಯೂಸ್, ಹುಬ್ಬಳ್ಳಿ.